ನಮಸ್ಕಾರ ವೀಕ್ಷಕರೇ, ಅಮ್ಮನ ಕೈರುಚಿ ಚಾನಲ್ಗೆ ನಿಮಗೆ ಸ್ವಾಗತ. ನಾನಿವತ್ತು ಚಿಕನ್ನಲ್ಲಿ ಒಂದು ಸಿಂಪಲ್ ಆಗಿರೋ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮೊದಲು ನಾನಿಲ್ಲೊಂದು 300 ಗ್ರಾಮ್ ಚಿಕನ್ ತೊಗೊಂಡಿದ್ದೀನಿ, ಹಾಗೆ 4 ಬ್ರೆಡ್ ಕೂಡ ತೊಗೊಂಡಿದ್ದೀನಿ. ಫಸ್ಟು ಒಂದು ಮಿಕ್ಸಿ ಜಾರಿಗೆ ಬ್ರೆಡ್ ತುಂಡುಗಳನ್ನ ಮಾಡಿ ಹಾಕ್ಕೊಳ್ಳೋಣ. ಇದು ಪೌಡ್ರ್ ಮಾಡ್ಕೋಬೇಕಾಗತ್ತೆ. ತುಂಬ ಏನು ಪೌಡ್ರ್ ಮಾಡ್ಕೋಬೇಡಿ, ಮೀಡಿಯಮ್ ಆಗಿ ಪೌಡ್ರ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾನು ಇಲ್ಲಿ 300 ಗ್ರಾಮ್ ಚಿಕನ್ ತೊಗೊಂಡಿರೋದ್ರಿಂದ ಬರೀ 4 ಬ್ರೆಡ್ ತೊಗೊಂಡಿದ್ದೀನಿ. ನೀವು ಚಿಕನ್ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಇನ್ನೂ 1-2 ಬ್ರೆಡ್ಡು ಜಾಸ್ತಿ ತೊಗೊಳ್ಳಿ. ನೋಡಿ, ಈ ರೀತಿ ಪುಡಿ ಮಾಡಿ ಮೊದಲು ಒಂದು 3/4 ಭಾಗದಷ್ಟು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಉಳಿದ 1/4 ಭಾಗಕ್ಕೆ ಈ ಚಿಕನ್ ಪೀಸ್ಗಳನ್ನೆಲ್ಲ ಅದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ನಾನು ಚಿಕ್ಕದಾಗಿ ತುಂಡಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಕನ್ನು ಬೋನ್ಲೆಸ್ ತೊಗೊಂಡಿದ್ದೀನಿ. ಇದಕ್ಕೊಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕಬೇಕು. ತುಂಬ ಹೆಚ್ಚಿಗೆ ಮಸಾಲೆ ಪೌಡರ್ ಏನು ಮಿಕ್ಸ್ ಮಾಡಬೇಕಂತಿಲ್ಲ, ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದಕ್ಕೆ. ನೋಡಿ, ಈಗ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ನಾನಿಲ್ಲಿ ಒಂದು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಚಿಲ್ಲಿ ಪೌಡರು ಮತ್ತು ಚಿಲ್ಲಿ ಸಾಸು ಒಂದು ಅರ್ಧ ಸ್ಪೂನ್ ಹಾಕಿರೋದ್ರಿಂದ ಖಾರ ಇಷ್ಟು ಕರೆಕ್ಟಾಗಿ ಆಗುತ್ತೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನೇ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ಕ್ಲೀನಾಗಿ ಆಗಿದೆ ಅಲ್ವಾ? ಇದನ್ನೆಲ್ಲ ಒಂದು ತಟ್ಟೆಗೆ ತೊಗೊಂಡು ಸ್ವಲ್ಪ ಕೈಗೆ ಎಣ್ಣೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಮೆದಿಸ್ಕೋಬೇಕಾಗತ್ತೆ. ಈಗೆಲ್ಲ ಆದಮೇಲೆ ಬಾಣಲಿಲಿ ಫಸ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡೋಣ. ಎಣ್ಣೆ ಕಾಯೋ ಅಷ್ಟರಲ್ಲಿ ಇಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ದಪ್ಪ ಸೈಜ್ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ಚಿಕ್ಕ ಸೈಜಲ್ಲೇ ರೆಡಿ ಮಾಡ್ಕೊಳ್ಳಿ. ಸೇಮ್ ಈ ರೀತಿ ಮಾಡ್ಕೋಬೇಕಾಗುತ್ತೆ. ಒಡೆ ಎಲ್ಲ ಮಾಡೋವಾಗ ನಾವು ಶೇಪ್ ಕೊಡ್ತೀವಲ್ಲ ಹಾಗೆ. ಇಲ್ಲಾಂದರೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪ್ ಕೊಟ್ಕೋಬೋದು, ತೊಂದರೆ ಇಲ್ಲ. ಈ ರೀತಿ ಎಲ್ಲ ಮಾಡ್ಕೊಂಡ್ಮೇಲೆ ನಾನು ಒಂದು ಬೌಲ್ಗೆ ಮೊಟ್ಟೆಯನ್ನು ತೊಗೊಂಡಿದ್ದೀನಿ. ಆ ಮೊಟ್ಟೆಯಲ್ಲಿ ಇದನ್ನು ಹದ್ದಬೇಕು. ಫಸ್ಟು ಇದನ್ನೆಲ್ಲ ನೀಟಾಗಿ ಹದ್ದಿದ್ಮೇಲೆ ಈ ಮೊದಲೇ ನಾವು ಬ್ರೆಡ್ ಪೌಡರ್ನ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ವಲ್ವ, ಆ ಪೌಡ್ರಲ್ಲಿ ಚೆನ್ನಾಗಿ ಎರಡೂ ಕಡೆ ಮಿಕ್ಸ್ ಆಗೋ ರೀತಿ ಪೌಡರ್ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ. ತುಂಬ ಪ್ರೆಸ್ ಮಾಡಿ ಏನೂ ಹಾಕೋದು ಬೇಡ, ಸುಮ್ಮನೆ ಮೇಲೆ ಉದುರಿಸಿದ್ರೆ ಸಾಕಾಗುತ್ತೆ. ಫೈನಲ್ ಆಗಿ ಹೀಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಎಣ್ಣೆ ಕೂಡ ಕಾದಿದೆ ಅಲ್ವಾ, ಎಣ್ಣೆಯಲ್ಲಿ ಹಾಕಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಎಣ್ಣೆ ತುಂಬ ಇದು ಮುಳುಗೋ ಅಷ್ಟು ಹಾಕಬೇಕು ಅಂತ ಏನಿಲ್ಲ, ಒಂದು 3/4 ಭಾಗಕ್ಕೆ ಅಥವಾ ಅರ್ಧ ಭಾಗಕ್ಕೆ ಬಂದರೆ ಸಾಕು. ನೋಡಿ, ಈ ರೀತಿ ಹಾಕಾದ್ಮೇಲೆ ಒಂದು ಸ್ಪೂನ್ ತಗೊಂಡು ಈ ರೀತಿ ಮಧ್ಯ ಇರೋ ಎಣ್ಣೆ ಎಲ್ಲ ತೆಗೆದು ಅದ್ರ ಮೇಲೆ ಹಾಕ್ತಾ ಬನ್ನಿ. ನೋಡಿ, ಈ ರೀತಿ ಎಲ್ಲ ನೀಟಾಗಿ ಎಣ್ಣೆ ಮಿಕ್ಸ್ ಆದಮೇಲೆ ಗ್ಯಾಸ್ ಫ್ಲೇಮ್ ತುಂಬ ಹೈ ಮಾಡ್ಕೊಳಕ್ಕೆ ಹೋಗಬೇಡಿ, ಲೋನಲ್ಲೇ ಇರಬೇಕು. ಏಕೆಂದರೆ ಬೇಗ ಬ್ರೆಡ್ ಕ್ರಮ್ಸ್ ಆಗಿರೋದ್ರಿಂದ ಬೇಗ ಸೀದೋಗುತ್ತೆ. ಓಕೆನಾ? ಈ ರೀತಿ ಎಲ್ಲ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ. ತುಂಬ ಹೊತ್ತು ಏನು ಟೈಮ್ ತೊಗೊಳ್ಳಲ್ಲ. ಆಲ್ರೆಡಿ ಇದನ್ನು ನಾವು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿರೋದ್ರಿಂದ ಮಾಂಸ ಕೂಡ ಬೇಗನೆ ಬೇಯ್ಕೊಳ್ಳುತ್ತೆ. ನೋಡಿ, ಅಷ್ಟೇ ಬೆಂದಿದೆ ಅಂತ ಗೊತ್ತಾದಮೇಲೆ ಇದನ್ನು ಒಂದು ತಟ್ಟೆಗೆ ತೊಗೋತಾ ಇದ್ದೀನಿ. ಎಷ್ಟು ಬೇಗ ಆಗುತ್ತಲ್ಲ ಈ ಸ್ನ್ಯಾಕ್ಸ್ ಮಾಡೋದು, ತುಂಬ ಟೈಮ್ ತೊಗೊಳ್ಳಲ್ಲ ನಿಮಗೆ. ನೀವೊಂದ್ಸರಿ ಟ್ರೈ ಮಾಡಿ. ತಿನ್ನೋದಕ್ಕೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಟೈಮ್ ಕಮ್ಮಿ ಇದೆ, ಏನು ಮಾಡೋದು ಅಂತ ಯೋಚನೆ ಮಾಡೋವಾಗ ಈ ತಿಂಡಿನ ಆಯ್ಕೆ ಮಾಡ್ಕೊಳ್ಳಿ. ನಿಮಗೆ ತುಂಬ ಟೈಮೂ ಬೇಕಾಗಿರಲ್ಲ, ಹಾಗೆ ತಿನ್ನೋದಕ್ಕೂ ಒಳ್ಳೆ ರುಚಿಕರವಾಗಿರುತ್ತೆ. ಮನೆಯಲ್ಲಿ ಇರೋರೆಲ್ರಿಗೂ ಇಷ್ಟ ಆಗುತ್ತೆ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ. ಎಷ್ಟು ಬೇಗ ಆಯ್ತಲ್ವಾ ಈ ತಿಂಡಿ? ಇದು ನೋಡೋದಕ್ಕೆ ಅಂತಲ್ಲ, ತಿನ್ನೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಹೊಸ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.